ಗಾಡಿ ಅಪಘಾತಕ್ಕೆ ಕಾರಣ ಸಿನಿಮಾ ತೆರೆ ಕಂಡಿದೆ. ಈ ಹಿನ್ನೆಲೆಯಲ್ಲಿ ಚಿತ್ರತಂಡದವರು ಪತ್ರಿಕಾಗೋಷ್ಠಿ ನಡೆಸಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದರು. ಎಲ್ಲ ಪತ್ರಕರ್ತರಿಗೆ ಇಂದಿನ ಪತ್ರಿಕಾಗೋಷ್ಠಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಫೆಬ್ರವರಿಯಲ್ಲಿ ನಿಮ್ಮೆಲ್ಲರನ್ನ ಭೇಟಿಯಾಗಿದೆ. ಇದರಲ್ಲಿ ಭಾವತೀರಯಾನ ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮೆಲ್ಲರ ಜೊತೆ ಮಾತಾಡಿದ್ದೆ. ಆಗ ಮಾತಾಡುವಾಗ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ. ಯಾವುದು ಅಂತ ಅನೌನ್ಸ್ ಆಗಿರ್ಲಿಲ್ಲ, ಯಾಕಂದ್ರೆ ಯಾವುದು ಫೈನಲ್ ಆಗಿರ್ಲಿಲ್ಲ, ಡಿಸ್ಕಷನ್ ಹಂತದಲ್ಲಿ ಇತ್ತು. ಅದಾದ ನಂತರ ಈ ಸಿನಿಮಾ ಬಿಡುಗಡೆಗಿಂತ ಮೊದಲು ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಕೆಲವೊಂದು ಅನಿವಾರ್ಯ ಕಾರಣದಿಂದ ನಾವೆಲ್ಲರೂ ಬೆಂಗಳೂರಲ್ಲಿ ಸ್ಟಕ್ ಆದ್ವಿ. ಎಲ್ಲಾ ಕಡೆನೂ ಒಂದ್ ರೌಂಡ್ ಪ್ರೆಸ್ ಮೀಟ್ ಮಾಡ್ಕೊಂಡು ಆಮೇಲೆ ರಿಲೀಸ್ ಮಾಡ್ಬೇಕು ಅಂತ ನಮ್ದು ಪ್ಲಾನಿಂಗ್ ಇತ್ತು. ಬಟ್ ಆ ಪ್ಲಾನಿಂಗ್ ಪ್ರಕಾರ ಮಾಡಕ್ ಆಗಿಲ್ಲ. ಬಿಡುಗಡೆಯ ಕೊನೆಯ ಕ್ಷಣದವರೆಗೂ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಇತ್ತು, ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಬೆಂಗಳೂರಲ್ಲೇ ಸ್ಟಕ್ ಆದ್ವಿ. ಯಾವಾಗ್ಲೂ ನಾನ್ ಏನೇ ಮಾಡಿದ್ರು ಶಿವಮೊಗ್ಗದ ಮಾಧ್ಯಮದವರು, ಶಿವಮೊಗ್ಗದ ಜನ ನಮ್ ಮನೆ ಮಗ ಅಂತ ಸಪೋರ್ಟ್ ಮಾಡೋರು. ಮೊದಲು ನಿಮ್ಗೆ ಹೇಳಿ ಪ್ರಾರಂಭ ಮಾಡ್ಬೇಕಿತ್ತು. ಈ ಸಾರಿ ಅನಿವಾರ್ಯವಾಗಿ ನಿಮ್ ಜೊತೆ ಮೊದಲೇ ನಿಮ್ಮೆಲ್ಲರನ್ನ ಭೇಟಿ ಮಾಡದೆ ನಾವು ಈ ಸಿನಿಮಾನ ರಿಲೀಸ್ ಮಾಡ್ಬೇಕಾಯ್ತು. ಮೊನ್ನೆ 13ನೇ ತಾರೀಕು ಇದು ಬಿಡುಗಡೆ ಆಗಿದೆ. ರಾಜ್ಯಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನವನ್ನ ಕೂಡ ಕಾಣ್ತಾ ಇದೆ. ನಮ್ ಜೊತೆಗೆ ಈ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ವೆರಿ ಟ್ಯಾಲೆಂಟೆಡ್. ಅವರು ಚಿಕ್ಕಂದಿನಿಂದನೂ ಸಿನಿಮಾ ಹುಚ್ಚು. ಆಮೇಲೆ ಮುಂಬೈಗೆ ಹೋಗಿ ಸಿನಿಮಾ ಅಧ್ಯಯನ ಮಾಡಿದ್ರು. ಅಲ್ಲಿ ಕೆಲವೊಂದಷ್ಟು ವರ್ಷ ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿ ಒಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು. ಆಮೇಲೆ ಕನ್ನಡದಲ್ಲೇ ಏನಾದ್ರೂ ಮಾಡ್ಬೇಕು, ನನ್ನ ರಾಜ್ಯದಲ್ಲಿ ನನ್ನ ಭಾಷೆಯಲ್ಲೇ ಚಿತ್ರ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಕರ್ನಾಟಕಕ್ಕೆ ಬಂದು ಈ ಎಡಗೈಯ ಅಪಘಾತಕ್ಕೆ ಕಾರಣ ಅನ್ನೋ ಸಿನಿಮಾದ ನಿರ್ಮಾಣ ಮತ್ತು ನಿರ್ದೇಶನ ಎರಡೂ ಜವಾಬ್ದಾರಿಯನ್ನು ಹೊತ್ತು ಪ್ರಾರಂಭ ಮಾಡಿದ್ರು ಸಮರ್ಥ್ ಕಡ್ಕೋಳ್. ಅವರಿಗೆ ನಾನು ಶಿವಮೊಗ್ಗದ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರ ಹೀರೋ ಬರ್ತಾರೆ. ಅದಕ್ಕಿಂತ ಮೊದಲು ಈ ಚಿತ್ರದ ಪ್ರಮುಖ ಆಕರ್ಷಣೆ, ದೊಡ್ಡ ಹೆಸರಿರುವ ನಟಿ. ನಾವೆಲ್ಲ ಚಿಕ್ಕ ವಯಸ್ಸಿನಿಂದ ತೆರೆಯ ಮೇಲೆ ನೋಡ್ತಾ ಇದ್ದ ನಟಿಯ ಚಿತ್ರದ ನಿರ್ಮಾಪಕನಾಗುವ ಯೋಗ ಕೂಡ ನನಗೆ ಸಿಕ್ತು. ನಿಧಿ ಸುಬ್ಬಯ್ಯ ಅವರು ನನ್ನ ಜೊತೆಗಿದ್ದಾರೆ. ಕನ್ನಡ ಅತ್ಯಂತ ಪ್ರತಿಭಾನ್ವಿತ ನಟರಲ್ಲಿ ದಿಗಂತ್ ಅವರು, ನಮ್ಮ ಜಿಲ್ಲೆಯವರು, ಅದ್ಭುತವಾದ ಪ್ರದರ್ಶನವನ್ನ ಈ ಚಿತ್ರದಲ್ಲಿ ನೀಡಿದ್ದಾರೆ. ಈ ಚಿತ್ರದ ಬಗ್ಗೆ ನಾನು ಹೆಚ್ಚೇನು ಮಾತಾಡಲ್ಲ. ನಮ್ಮ ನಾಯಕ ನಟರಾದ ದಿಗಂತ್ ಅವರು, ನಿರ್ದೇಶಕರು ನಿಧಿ ಅವರು, ಇವರೆಲ್ಲ ಹೇಳ್ತಾರೆ. ಒಂದೆರಡು ಬೇಸಿಕ್ ವಿಷಯಗಳನ್ನ ಅಷ್ಟೇ ನಿಮ್ಮ ಗಮನಕ್ಕೆ ತಂದು ನಾನು ಅವರಿಗೆ ಮೈಕನ್ನ ಹಸ್ತಾಂತರಿಸ್ತೀನಿ. ಒಂದು 3-4 ತಿಂಗಳ ಹಿಂದೆ ನನಗೆ ರವಿ ಫೋನ್ ಮಾಡಿ, ಅವ್ರು ನನಗೆ ಬಾಸ್ ಅಂತ ಕರೀತಾರೆ ಪ್ರೀತಿಯಿಂದ. ಬಾಸ್, ಅವ್ರು ಎಲ್ರಿಗೂ ಹಾಗೆ ಕರೆಯೋದು, ಒಳ್ಳೇದೊಂದು ಸಿನಿಮಾ ಆಗಿದೆ, ಅದನ್ನ ಒಂದ್ಸರಿ ಅದ್ರದ್ದು ವಿಜುವಲ್ಸ್ ಎಲ್ಲ ನೀವು ನೋಡ್ಬೇಕು ಅಂತಂದ್ರು. ಏನ್ ವಿಷಯ ಅಂದಾಗ, ಹೀಗೆ ಅದು ಕಳೆದ 4 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ರು, ಒಂದು ಕೊನೆ ಹಂತದಲ್ಲಿದೆ, ಅದು ಅದನ್ನ ಪೂರ್ತಿಗೊಳಿಸ್ಬೇಕು ಅಂತ ನನಗೆ ಹೇಳಿದ್ರು. ಇಲ್ಲ ರವಿ, ನನಗೆ ಅದರಲ್ಲಿ ಈ ಕೋ ಪ್ರೊಡಕ್ಷನ್ ಮತ್ತೆ ಯಾರೋ ಮಾಡಿರೋ ಸಿನಿಮಾ ಮಾಡೋದು ಆ ತರದೆಲ್ಲ ಇಂಟ್ರೆಸ್ಟ್ ಇಲ್ಲ, ನಮ್ದೇ ಒಂದು ಪ್ರೀ ಪ್ರೊಡಕ್ಷನ್ ವರ್ಕ್ ನಡೀತಿದೆ, ಅದನ್ನ ಮಾಡೋಣ ಅಂತಾನೆ ಹೇಳ್ತಾ ಇದ್ದೆ. ಅವ್ರು ಬಿಡ್ಲೇ ಇಲ್ಲ, ಒತ್ತಾಯ ಮಾಡಿ ಆ ಚಿತ್ರವನ್ನ ತೋರಿಸಿದ್ರು ನನಗೆ. ಅದನ್ನ ನೋಡಿದ ಮೇಲೆ ನಾನು ನನ್ನ ಮನಸ್ಸನ್ನ ಬದಲಾಯಿಸ್ಕೊಳ್ಬೇಕಾಯ್ತು. ಅಷ್ಟೊಂದು ಚಂದ, ಅಂದ್ರೆ ನನಗಂತೂ ತುಂಬಾ ಆಪ್ತವಾಯ್ತು ಅದನ್ನ ಚಿತ್ರೀಕರಿಸಿದ ರೀತಿ, ಅದರ ಕಾನ್ಸೆಪ್ಟ್, ಅದರ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎಲ್ಲದೂ ಇಷ್ಟ ಆಯ್ತು. ಹಾಗಾಗಿ ಈ ಚಿತ್ರದ ಜೊತೆಗೆ ಕೈ ಜೋಡಿಸುವ ನಿರ್ಧಾರ ಮಾಡಿ ಆ ಚಿತ್ರದ ಒಂದಷ್ಟು ಕೆಲಸಗಳು ಪೆಂಡಿಂಗ್ ಏನಿತ್ತು ಅದನ್ನೆಲ್ಲ ಮುಗಿಸಿ ಈಗ ಬಿಡುಗಡೆ ಮಾಡಿದೀವಿ. ಆ ಚಿತ್ರದ ಬಗ್ಗೆ ಎಷ್ಟು ನಿರೀಕ್ಷೆ ಇತ್ತು ಅಂದ್ರೆ, ನಾವು ಒಂದು 150 ಶೋಗಳನ್ನ ಕರ್ನಾಟಕದಲ್ಲಿ ಮಾಡ್ಬೇಕು, ಅಷ್ಟರಿಂದ ಪ್ರಾರಂಭ ಮಾಡ್ಬೇಕು ಅಂತ ಅನ್ಕೊಂಡು ರಿಲೀಸ್ ಪ್ಲಾನ್ ಮಾಡಿದ್ವಿ. ಬಟ್ ಹೇಗೆ ಬೇಡಿಕೆ ಬಂತು ಅಂದ್ರೆ, ಹತ್ರ 350 ಶೋಗಳ ಜೊತೆಗೆ ಈ ಚಿತ್ರ ಬಿಡುಗಡೆ ಆಯ್ತು. ಥಿಯೇಟರ್ ಅವರೇ ನಾವು ರಿಲೀಸ್ ಮಾಡ್ತೀವಿ, ನಮಗ್ ಕೊಡಿ ಅಂತ ನಮ್ಮ
ಆ ನಂತರ ಶನಿವಾರದ ನಂತರ ಆ ಚಿತ್ರ ತುಂಬಾ ನಾವು ಪ್ರಚಾರ ಮಾಡಿದ ಕಡಿಮೆ, ಬಿಡುಗಡೆಗಿಂತ ಮೊದಲು ನಾವು ಎಫರ್ಟ್ ಹಾಕಿದ್ವಿ. ಬಿಡುಗಡೆ ಆದ್ಮೇಲೆ ನಮ್ಮ ಎಫರ್ಟ್ ಏನು ಇಲ್ಲ ಅಂತ ಹೇಳ್ಬೋದು. ನೋಡಿರುವ ಜನರೇ ಒಬ್ಬರಿಗೆ ಹೇಳ್ಕೊಂಡು ವರ್ಡ್ಸ್ ಆಫ್ ಮೌತ್ ಅಂತ ಹೇಳ್ತಾರಲ್ಲ, ಅದ್ರ ಮೂಲಕ ಚಿತ್ರ ತುಂಬಾ ಯಶಸ್ವಿಯಾಗಿ ಪ್ರದರ್ಶನವನ್ನ ಕಾಣ್ತಿದೆ. ಶನಿವಾರ ಭಾನುವಾರ ತುಂಬಾ ಶೋಗಳು ಹೌಸ್ಫುಲ್ ಆದವು. ನಮ್ಮ ಸಿನಿಮಾ ಸಿಂಗಲ್ ಸ್ಕ್ರೀನ್ಗೆ ಸೂಟ್ ಆಗಲ್ಲ ಅನ್ನೋ ಅಭಿಪ್ರಾಯ ಇತ್ತು. ಬೆಂಗಳೂರಿನ ವೀರೇಶ್ ಚಿತ್ರಮಂದಿರ ಭಾನುವಾರ 2 ಶೋ ಹೌಸ್ಫುಲ್ ಆಯ್ತು. ಹೀಗೆ ಯಶಸ್ವಿಯಾಗಿ ಈ ಚಿತ್ರ ನಡ್ಕೊಂಡು ಬಂದಿದೆ. ನಾನ್ ಹೆಮ್ಮೆ ಪಡುವ ಇನ್ನೊಂದು ಸಂಗತಿ ಏನು ಅಂದ್ರೆ, ಶಿವಮೊಗ್ಗದ ಜನ ಇದನ್ನ ಬರಮಾಡ್ಕೊಂಡಿರೋ ರೀತಿ. ಶಿವಮೊಗ್ಗದಲ್ಲಿ ನಾವು ಶಾಕಾಹಾರಿ ರಿಲೀಸ್ ಮಾಡಿದಾಗ್ಲೂ ಅಷ್ಟೇ 53 ದಿನ ಶಿವಮೊಗ್ಗದಲ್ಲಿ ಪ್ರದರ್ಶನ ಆಗಿತ್ತು ಸಿನಿಮಾ. ಅದೇ ಪ್ರೀತಿಯನ್ನ ಈ ಚಿತ್ರಕ್ಕೂ ಕೊಟ್ಟಿದ್ದಾರೆ. ಚಿತ್ರದಲ್ಲೂ ಸತ್ವ ಇದೆ, ಜೊತೆಗೆ ನಮ್ಮ ಹುಡುಗ ಮಾಡಿದಾನಲ್ಲ ಅನ್ನೋ ಪ್ರೀತಿ ಕೂಡ ಇದೆ ಶಿವಮೊಗ್ಗದ ಜನರಿಗೆ. ಹಾಗಾಗಿ ಈ ಚಿತ್ರ ಶಿವಮೊಗ್ಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಮಲ್ಲಿಕಾರ್ಜುನ ಮತ್ತೆ ಭಾರತ್ ಸಿನಿಮಾಸ್ 2 ಕಡೆ ಬಿಡುಗಡೆ ಆಗಿದೆ. ರಾಜೇಶ್ ಕೇಳೋದು ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ, ಇನ್ನೇನು ಹೇಳಕ್ ಉಳಿದಿಲ್ಲ. ಆದ್ರೂ ಅದೇ ನಾವು ಬಂದಿರೋ ಮುಖ್ಯ ಉದ್ದೇಶ ಏನಂದ್ರೆ, ಇಲ್ಲಿ ಶಿವಮೊಗ್ಗದಲ್ಲಿ ಒಂದು ಒಳ್ಳೆ ಯಶಸ್ಸಿನ ಪ್ರದರ್ಶನ ಕಾಣ್ತಾ ಇದೆ. ಆಮೇಲೆ ನಮ್ ಡೈರೆಕ್ಟರ್ ಕೂಡ ಹುಬ್ಳಿಯವರು ನಮ್ಗೆ ಎಲ್ಲೆಲ್ಲಿ ಹೋಗೋಣ ಅಂತ ಒಂದು ಪ್ಲಾನ್ ಇತ್ತು. ಅಂದ್ರೆ ಇಲ್ಲಿ ಹುಬ್ಳಿ ಹೋಗೋಣ ಅಂತ, ದಾವಣಗೆರೆಗೆ ಹೋಗೋಣ, ಶಿವಮೊಗ್ಗ ಬರೋಣ ಅಂತ. ಸೊ ನಮ್ ಪ್ರೊಡ್ಯೂಸರ್ ಶಿವಮೊಗ್ಗದವರು, ನಾನು ಶಿವಮೊಗ್ಗದವನಾಗಿದ್ದಕ್ಕೆ ಇಲ್ಲಿಗೆ ಫಸ್ಟ್ ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ ಸ್ಟೇಟ್ ಟೂರ್ ಅಂತ ಹೇಳಿ ನಾವು ಇಲ್ಲಿ ಫಸ್ಟ್ ಶಿವಮೊಗ್ಗಕ್ಕೆ ಬಂದಿದೀವಿ. ಈಗ ಬಂದ ಮೇಲೆ ನಿಮ್ ಜೊತೆ ಎಲ್ಲ ಇಂಟ್ರಾಕ್ಷನ್ ಮಾಡಿದ್ಮೇಲೆ, ಪ್ರೆಸ್ ಮೀಟ್ ಎಲ್ಲ ಮಾಡಿದ್ಮೇಲೆ ಬಹುಶಃ ಇನ್ನ ಹೆಚ್ಚೆಚ್ಚು ಜನ ಇದ್ರ ಬಗ್ಗೆ ತಿಳ್ಕೊಂಡು ಮತ್ತೆ ನಮ್ ಸಿನಿಮಾಗೆ ಬರ್ತಾರೆ ಅನ್ನೋದು ನಮ್ಮ ಒಂದು ಅನಿಸಿಕೆ. ಜೊತೆಗೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ, ಅದಕ್ಕೆ ನಾವು ಆದಷ್ಟು ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು. ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ, ಸುಮ್ನೆ ಯಾವ್ದೋ ಒಂದು ಸಿನಿಮಾ ಪುಷ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇಲ್ಲ. ಒಂದು ಆಡಿಯನ್ಸ್ ರಿಯಾಕ್ಷನ್ ಎಲ್ಲ ನಾವು ಕೇಳಿ ನೋಡಿ ಈ ಸಿನಿಮಾಕ್ಕೆ ಒಂದು ಎಲ್ಲಾ ಗೆಲ್ಲೋ ಲಕ್ಷಣಗಳಿದೆ ಅಂತ ನಾವು ಅನ್ಕೊಂಡು ಈ ಸಿನಿಮಾಕ್ಕೆ ನಾವು ಆತರ ಪುಷ್ ಮಾಡ್ತಾ ಇರೋದು. ಯಾಕೆಂದ್ರೆ ನಾವು ನಿನ್ನೆ ಥಿಯೇಟರ್ ಅಲ್ಲಿ ನೋಡ್ತಾ ಇದ್ವಿ, ಅವಾಗ ಯಾರೋ ಬಂದು ಹೇಳಿದ್ರು, ನಮ್ಮ ಮಗಳು ನೋಡಿದ್ರು, ಅವ್ರ ಮಗಳು ಲೆಫ್ಟ್ ಹ್ಯಾಂಡ್ ಅಂತೆ, ಅದಕ್ಕೆ ಅಪ್ಪ ಅಮ್ಮ ಹೋಗಿ ಈಗ ಬೇಗ ಹೋಗಿ ಸಿನಿಮಾ ನೋಡಿ ಅಂತ ಅವ್ರಿಗೆ ಕಳ್ಸಿದ್ದಾರೆ. ಸೊ ಹೀಗೆ ಸುಮಾರು ಜನ ನಮಗ್ ಬಂದ್ ಹೇಳಿದ್ರು, ಅವ್ರು ನೋಡಿದ್ರು, ಇಲ್ಲಿ ಬಂದ್ ನೋಡಕ್ ಹೇಳಿದ್ರು ಸಿನಿಮಾ ಚೆನ್ನಾಗಿದೆ ಅಂತ. ಸೊ ನಮ್ಗೆ ಇದು ಒಂದು ತುಂಬಾ ಅಂದ್ರೆ ಒಂದು ಬೂಸ್ಟ್ ಕೊಡ್ತು ನಮಗೆ. ಈ ಸಿನಿಮಾ ಇನ್ನ ಖಂಡಿತ ಪುಷ್ ಮಾಡಿದ್ರೆ ಒಂದು ಹೆಚ್ಚಿನ ಒಂದು ಎತ್ತರ ಮಟ್ಟಕ್ಕೆ ಹೋಗುತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ಶಿವಮೊಗ್ಗದಿಂದ ಬಂದಿದೀವಿ, ಸ್ಟಾರ್ಟ್ ಮಾಡ್ತಾ ಇದೀವಿ ಕರ್ನಾಟಕ ಟೂರ್ನ. ಸೊ ನಿಮ್ಮೆಲ್ಲ ಪ್ರೀತಿಯ ಆಶೀರ್ವಾದ ಹಾರೈಕೆ ಸದಾ ಇರ್ಲಿ ಅಂತ ಕೇಳ್ಕೊತಾ ಇದ್ದೀವಿ. ಸಮರ್ಥ್ ಕಟ್ಕೋಣ ಅಂತ ಈ ಸಿನಿಮಾದ ನಿರ್ದೇಶಕ ಮತ್ತೆ ಪ್ರೊಡ್ಯೂಸರ್ ಮತ್ತೆ ರೈಟರ್ ಕೂಡ. ಫಸ್ಟ್ ಫಿಲ್ಮ್ ಅಲ್ಲಿ ಇಷ್ಟು ರೆಸ್ಪಾನ್ಸಿಬಿಲಿಟಿ ತಗೊಂತೀನಿ ಅಂತ ಗೊತ್ತಿರ್ಲಿಲ್ಲ. ಬಟ್ ಅದೇ 2 ವರ್ಷ, ಅದು 4 ವರ್ಷ ಈ ಸಿನಿಮಾದಲ್ಲಿ ಇನ್ವೆಸ್ಟ್ ಮಾಡಿದೀನಿ, ಬರೀ 2 ತಾಸು ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ. ಸೊ ಬ್ಯಾಂಗ್ಳೂರೆಲ್ಲ ಪ್ರೊಡ್ಯೂಸರ್ ಹುಡುಕಿದೆ, ಸಿಕ್ಕಿಲ್ಲ. ಶಿವಮೊಗ್ಗದಿಂದ ಸಿಕ್ಕರು ಪ್ರೊಡ್ಯೂಸರ್. ಸೊ ಥ್ಯಾಂಕ್ ಯು ರಾಜೇಶ್ ಸರ್. ಸೊ ಇನ್ನಷ್ಟು ಸಮರ್ಥಿಗೆ ನೀವು ಹುಡ್ಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಟ್ಯಾಲೆಂಟೆಡ್ ಫಿಲ್ಮ್ ಮೇಕರ್ಸ್ ಇನ್ ಕರ್ನಾಟಕ. ಸೊ ಅಪರ್ಚುನಿಟಿ ಸಿಗಲ್ಲ ಅಂತ ಬೇರೆ ಕಡೆ ಎಲ್ಲ ಹೋಗ್ತಾರೆ. ಸೊ ಐ ಥಿಂಕ್ ರಾಜೇಶ್ ಸರ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ರು ನಮ್ಗೆ ಈ ಸಿನಿಮಾನ ಏನ್ ಕಂಡಿದ್ವಿ ಅದು ನನಸ್ ಮಾಡಕ್ಕೆ. ಥ್ಯಾಂಕ್ ಯು ರಾಜೇಶ್ ಸರ್ ಒನ್ಸ್ ಅಗೇನ್. ಸೊ ಸರ್ ನೀವೇನೋ ಕೇಳಿದ್ರಿ ಸರ್. ಹಾ, ಸಿನಿಮಾ ಟೈಟಲ್ ಈ ಫಿಲ್ಮ್ ಲೆಫ್ಟ್ ಹ್ಯಾಂಡರ್ಸ್ ಬಗ್ಗೆ ಸರ್. ಲೆಫ್ಟ್ ಹ್ಯಾಂಡರ್ ಏನೇನ್ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅಂತ. ಸೊ ಈಗ ನೀವು ಕುಂತಿದಿರಲ್ಲ, ಅದೆಲ್ಲ ಬೆಂಚು, ಅದು ರೈಟ್ ಹ್ಯಾಂಡರ್ಸ್ ಡಿಸೈನ್ ಮಾಡೋದು. ನೀವು ಲೆಫ್ಟ್ ಹ್ಯಾಂಡ್ ಇಂದ ಬರಕ್ ಟ್ರೈ ಮಾಡಿ ಬರಕ್ ಆಗಲ್ಲ. ಸೊ ದಿಸ್ ಇಸ್ ಹೌ ಡಿಫಿಕಲ್ಟ್ ಇಟ್ ಈಸ್ ಫಾರ್ ಲೆಫ್ಟ್ ಹ್ಯಾಂಡರ್ಸ್. ಸೊ ಯಾವಾಗ ವರ್ಲ್ಡ್ ಈಸ್ ಡಿಸೈನ್ ಫಾರ್ ರೈಟ್ ಹ್ಯಾಂಡರ್ಸ್ ಅಲ್ವಾ, ಲೆಫ್ಟ್ ಹ್ಯಾಂಡರ್ಸ್ ಏನೇನ್ ಆಕ್ಸಿಡೆಂಟ್ ಆಗ್ಬೋದು ಅಂತ. ಸೊ ಅದಕ್ಕೆ ಎಡಗೈ ಅಪಘಾತಕ್ಕೆ ಕಾರಣ. ಟೈಟಲ್ ಇನ್ಸ್ಪಿರೇಷನ್ ಬಂದು ಒಂದು ಟ್ರಕ್ ಇಂದ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಬರ್ದಿತ್ತು. ಸೊ ಅವಸರ ತೆಗೆದು ಎಡಗೈ ಹಾಕಿದೆ. ಇಟ್ಸ್ ಏನ್ ಒರಿಜಿನಲ್ ಅಲ್ಲ, ಇದು ಇನ್ಸ್ಪೈರ್ಡ್. ಸೊ ದಟ್ಸ್ ಹೌ ಇಟ್ ಈಸ್. ಸೊ ಕೂಡ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿ ನೋಡ್ ಬಂತು, ದಿಗಂತ್ ಎಷ್ಟು ಒಳ್ಳೆ ಆಕ್ಟರ್ ಅಲ್ವಾ, ನಾನು ಇದ್ದೆ ಅಲ್ವಾ, ಗುಡ್ ಬಟ್ ವಾಟ್ ಅ ವಂಡರ್ಫುಲ್ ಆಕ್ಟರ್ ಹೇಳು ಅವ್ರಿಗೆ. ಅಂಡ್ ಈವನ್ ನಿರೂಪ್ಸ್ ಪೇರೆಂಟ್ಸ್ ದೇರ್ ಇನ್ PVR ಸಂಡೇಸ್ ಇದ್ದಾಗ. ಸೊ ನಿರೂಪ್ ಅವ್ರ ತಂದೆ ಹೇಳಕ್ ಹೇಳಿದ್ರು, ಒನ್ ಆಫ್ ದ ಕರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸಸ್ ಬೈ ದಿಗಂತ್ ಅಂತ. ಐ ಥಿಂಕ್ ಇಟ್ಸ್ ಅ ಬ್ರಿಲಿಯಂಟ್ ಸ್ಟೋರಿ. ತುಂಬಾ ಇನ್ನೂ ಜನರು ಹೋಗಿ ನೋಡ್ಬೇಕು ಇದನ್ನ ಸಿನಿಮಾದಲ್ಲಿ. ಬಿಕಾಸ್ ಅದೇ ಆ ಎಕ್ಸ್ಪೀರಿಯನ್ಸ್ ಟಿವಿಯಲ್ಲಿ OTT ಅಲ್ಲಿ ನೋಡಿದಾಗ ಸಿಗಲ್ಲ. ಅಂಡ್ ರಾಜೇಶ್ ಸರ್ ಲಾಸ್ಟ್ ಇಯರ್ ಶಾಕಾಹಾರಿ ಪ್ರೊಡ್ಯೂಸ್ ಮಾಡಿದಾಗ ಅಂದ್ರೆ 2-3 ಪ್ರೆಸ್ ಮೀಟ್ ಇಲ್ಲಿ ಆಗಿದ್ ನಾನು ನೋಡಿದ್ದೆ. ಆತರ ನಿಮ್ ಕಡೆಯಿಂದ ಬೆಂಬಲ ಸಿಕ್ಕಿತ್ತು ಶಾಕಾಹಾರಿ ಸಿನಿಮಾಗೆ. ಅಂಡ್ ಇದು ಸಿನಿಮಾ ರಿಲೀಸ್ ಗಿಂತ ಮುಂಚೆನೂ ಸರ್ ಅಲ್ಲತ್ತಿರು ಒಂದ್ಸಲ
ಶಿವಮೊಗ್ಗದಾಗೂ ಪ್ರೆಸ್ ಮೀಟ್ ಮಾಡಮದವಿ ಅಂತಂತೆ. ರಿಲೀಸ್ ಆದ 2ನೇ ದಿನ ಅಲ್ಲಿಂದ ಚಲೋ ರೆಸ್ಪಾನ್ಸ್ ಬಂತು. ಇಮಿಡಿಯೇಟ್ಲಿ ಶಿವಮೊಗ್ಗಕ್ಕೆ ಬಂದು ನಿಮ್ ಜೊತೆ ನಮ್ ಸಿನಿಮಾದ್ದು ಏನೇನ್ ವಿಷಯಗಳು ಏನಿದೆಲ್ಲ ಹಂಚ್ಕೊಳ್ಳೋ ಸಲಕ್ ಬಂದಿದ್ವಿ. ಅಂಡ್ ರಿಲೀಸ್ ಆದಾಗ ಅಕ್ರಾಸ್ ಕರ್ನಾಟಕ ಒಂದು 330 ಶೋಸ್ಗಳು ರಿಲೀಸ್ ಆಗಿತ್ತು. ಡೇ 1 ಇಂದಾನೆ ಎವ್ರಿ ಡೇ ಪಿಕಪ್ ಆಗ್ತಾ ಹೋಯ್ತು. ಲಾಸ್ಟ್ 6 ಮಂತ್ನಾಗ ಸಿನಿಮಾಗಳು ಅಷ್ಟ್ ಯಾವ್ದು ಕನ್ನಡ ಸಿನಿಮಾಗಳು ಚಲೋ ವರ್ಕ್ ಆಗಿಲ್ಲ ಥಿಯೇಟರ್ನಾಗ. ಬಟ್ ಇದು ನಮ್ದು ಡೇ 1, ಡೇ 2, ಡೇ 3 ಹೋದಾಗ ಪ್ರತಿ ದಿನ ಪಿಕಪ್ ಹಾಕೊಂತ ಹೋಯ್ತು. ಶೋಸ್ಗಳು ಏನಿತ್ತಲ್ಲ ಅದ್ರಾಗ ಜನರ ಸಂಖ್ಯೆ ಜಾಸ್ತಿ ಹಾಕೋತ ಹೋಯ್ತು. ಅಂಡ್ ನಿನ್ನ ಮತ್ತೆ ಇವತ್ ಕಂಪೇರ್ ಮಾಡಿದ್ರೆ ವೀಕ್ ಡೇಸ್ನಾಗ ಜನ ಚಲೋ ಬುಕ್ ಮಾಡ್ಯಾರ. ಹೋಪ್ಫುಲಿ ಇದು ಮೊಮೆಂಟಮ್ ಸಸ್ಟೈನ್ ಆಗತ್ತ. ಇದು ಸಿನಿಮಾ ನಮ್ ಹೆಂಗೆ ಶಾಕಾಹಾರಿ ಹಿಟ್ ಆಯ್ತು, ಎಡಗೈನೂ ಅಷ್ಟೇ ಹಿಟ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಒಂದು ಅದ್ಭುತವಾದ ಅನುಭವ. ಫಸ್ಟ್ ಟೈಮ್ ಈ ತರ ಒಂದು ಕನ್ನಡದಲ್ಲಿ ಮೂವಿ ಬಂದಿರೋದು. ಒಂದು ಹೊಸ ಪ್ರಯೋಗ ಮಾಡಿದಾರೆ ಅಂತ ಅನ್ಕೋಬಹುದು. ಇದು ಕುಟುಂಬ ಸಮೇತ ನೋಡುವಂತ ಮೂವಿ ಇದು. ಎಡಗೈ ಅಪಘಾತ ಕಾರಣ. ನಾನು ಸಹ ಎಡಗೈನೆ ಜಾಸ್ತಿ, ಹಾಗೆ ನನ್ಗಂತ ಇನ್ನಷ್ಟು ಖುಷಿ ಆಯ್ತು. ಹಿಂದೆ ಹೇಗಂದ್ರೆ ಶಿವಮೊಗ್ಗ ಹೇಗಂದ್ರೆ ಹಿಂದೆ ಯಾವುದೇ ಒಂದು ಮೂವಿ ಅಂದ್ರೆ ರಾಜ್ಕುಮಾರ್ದು ಆ ಟೈಮಲ್ಲಿ ರಿಲೀಸ್ ಆದ ಫಸ್ಟ್ ಅವ್ರು ಶಿವಮೊಗ್ಗ ಕಡೆ ನೋಡೋರು. ಬ್ಯಾಂಗ್ಳೂರು, ಮೈಸೂರು, ನೆಕ್ಸ್ಟ್ ಶಿವಮೊಗ್ಗನೇ ನೋಡೋರು. ಅಂದ್ರೆ ಶಿವಮೊಗ್ಗದಲ್ಲಿ ಆತರ ಆಡಿಯನ್ಸ್, ಆತರ ಒಂದು ಕಲ್ಚರ್ ಇರುವಂತ ಮೂವಿ ನೋಡುವಂತ ಆಡಿಯನ್ಸ್ ಇದ್ರು, ಗೆಲ್ಲಿಸ್ತಾ ಇದ್ರು. ಸೊ ಹಾಗಾಗಿ ಫೋಕಸ್ ಮಾಡ್ತಾ ಇದ್ರು. ಇವತ್ತು ಸಹ ಹಾಗೆ ಆಗಿದೆ. ಈ ಮೂವಿ ಶಿವಮೊಗ್ಗದಲ್ಲಿ ಚೆನ್ನಾಗಿ ನಡೀತಾ ಇದೆ. ಈಗ ಮತ್ತಷ್ಟು ನಮ್ಮವರ ಸಪೋರ್ಟ್ ಬೇಕು. ಯಾಕಂದ್ರೆ ಶಿವಮೊಗ್ಗದವರೇ ಮಾಡಿರೋದ್ರಿಂದ ಆ ಸಪೋರ್ಟ್ ನಾವು ಚೆನ್ನಾಗಿ ಮಾಡಿದ್ರೆ ನೆಕ್ಸ್ಟ್ ಮತ್ತೆ ಮೂವಿಗಳು ಬರುತ್ತೆ. ಇಲ್ಲಿಯ ಪ್ರತಿಭೆಗಳಿಗೆ ಅವಕಾಶಗಳು ಸಿಗತ್ತೆ. ಸೊ ಹಾಗಾಗಿ ಆದಷ್ಟು ಇದನ್ನ ಜನಕ್ಕೆ ತಲುಪಿಸುವಂತ ಕೆಲಸ ನಿಮ್ಮೆಲ್ಲರ ಕೈಯಿಂದ ಆಗ್ಬೇಕು. ಥ್ಯಾಂಕ್ ಯು. ದಿಗಂತ್ ಸರ್ ಅಂತ ಅದ್ಭುತವಾಗಿ ಮಾಡಿದ್ದಾರೆ, ಅದನ್ನ ನೀವು ನೋಡ್ಬೇಕು. ಮೂವಿಯಲ್ಲಿ ಥ್ರಿಲ್ಲರ್ ಜೊತೆ ಕಾಮಿಡಿನೂ ಇದೆ ಸರ್, ಚೆನ್ನಾಗೇ ಇದೆ. ಕಾಮಿಡಿ ಚೆನ್ನಾಗಿ ಮಾಡಿದ್ದಾರೆ. ಅದು ಅಲ್ಲಿ ನೋಡಿದಾಗ ನಿಮ್ಗೆ ಅದೊಂಥರ ಕಚ್ಚುಗುಳಿ ಅಂತಾರ ಆ ತರ ಇದೆ ಕಾಮಿಡಿ. ನಿಧಿ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ, ಧನು ಅವರು ಚೆನ್ನಾಗಿ ಮಾಡಿದ್ದಾರೆ. ಸಮರ್ಥ ಅಂತೂ ನೆಕ್ಸ್ಟ್ ಲೆವೆಲ್ ನಿರ್ದೇಶಕರು.